ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದ್ದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಇವತ್ತು ಕ್ಲೋಸ್ ಆಗ್ತಿರುವಂತಹ ಕೆಲವು IPOಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಕೂಡ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 71 ಪಾಯಿಂಟ್ಸ್ ಅಥವಾ 0.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಚಾರ್ಟ್ ನೋಡಬಹುದು, ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿ ಕಂಡು ಬಂದಿದೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ. ನಾನು ಭಾನುವಾರದ ವಿಡಿಯೋದಲ್ಲಿ 28ನೇ ತಾರೀಕು ಒಂದು ಡೇಟಾ ರಿಲೀಸ್ ಆಗುತ್ತೆ, ಅದರ ಮೇಲೆ ನಿಮ್ಮ ಗಮನ ಇರಲಿ ಅಂತ ಹೇಳಿದ್ದೆ. ಆ ಡೇಟಾ ನಿನ್ನೆ ರಿಲೀಸ್ ಆಗಿದೆ, ಹಾಗಾಗಿ ಒಂದಷ್ಟು ರಿಕವರಿ ಕೂಡ ಬಹುಶಃ ಕಂಡು ಬಂದಿರುವುದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಒಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೂ ಕೂಡ ಸ್ಲೈಟ್ಲಿ ಅಪ್ ಆಗಿದೆ, ಅದರಲ್ಲೂ ಡೌನ್ ಇಂದ ಅಪ್ ಆಗಿದೆ. ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 173 ಪಾಯಿಂಟ್ಸ್ ಅಪ್ ಆಗಿದೆ ಡೌನ್ ಇಂದ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 115 ಪಾಯಿಂಟ್ಸ್ 0.53% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಸ್ವಲ್ಪ ಅಪ್ ಅಲ್ಲಿ ಓಪನ್ ಆಗಿದೆ, ಆನಂತರ ಡೌನ್ ಆಗಿದೆ, ಮತ್ತೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 115 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿನ್ನೆ ರಿಲೀಸ್ ಆದಂತಹ ಡೇಟಾ ಯಾವುದು ಅಂತ ನಾವು ನೋಡಿದ್ರೆ GDP ಡೇಟಾ, US ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನೋಡಬಹುದು. ರಿಲೀಸ್ ಡೇಟ್ 28 ಆಗಸ್ಟ್ 2025. 3.3% ಬಂದಿದೆ. ಫೋರ್ಕಾಸ್ಟ್ ಇದ್ದು 3%, ಬಟ್ ಬಂದಿರೋದು 3.3%. ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಿಂದಿನ ಸಲನು 2.5 ಎಸ್ಟಿಮೇಟ್ ಇತ್ತು, 3% ಬಂದಿತ್ತು. ಈಗ 3% ಎಸ್ಟಿಮೇಟ್ ಮಾಡಿದ್ರೆ 3.3% ಬಂದಿದೆ. ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜುಲೈಯಲ್ಲಿ Q2 ನಲ್ಲಿ 2 ತಿಂಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಮೆರಿಕನ್ ಮಾರ್ಕೆಟ್ ನ GDP ಪರ್ಫಾರ್ಮೆನ್ಸ್ ಅಲ್ಲಿ. ನೋಡೋಣ ನಮ್ದು ಯಾವ ರೀತಿ ಇರುತ್ತೆ ಅಂತ, ಯಾಕಂದ್ರೆ ನಮ್ದು ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ, ಹಾಗಾಗಿ ನಮಗೆ ರಿಯಾಕ್ಷನ್ ಏನಿದ್ರು ಸೋಮವಾರನೇ ನೋಡ್ಲಿಕ್ಕೆ ಸಿಗೋದು. ನೋಡೋಣ. ನಮ್ದಂತೂ 6.6% ಎಸ್ಟಿಮೇಟ್ ಮಾಡ್ತಿದ್ದಾರೆ, ಹಾಗಾಗಿ ಎಷ್ಟು ಬರುತ್ತೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಜೊತೆಗೆ ಅದು ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಲೆಟ್ಸ್ ಎಷ್ಟು ಬರುತ್ತೆ ಇವತ್ತು ಸಾಯಂಕಾಲ ಅಂತ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 3856 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 6920 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, ನಾನ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ 38590 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಬಟ್ DIS ಅದಕ್ಕಿಂತ ಡಬಲ್ ಅಥವಾ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು, ಡಬಲ್ ಗಿಂತ ಅಷ್ಟು ಪ್ರಮಾಣದಲ್ಲಿ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ. 83340 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಬೈ ಮಾಡಿದ್ದಾರೆ ಇಲ್ಲಿವರೆಗೂ ಆಗಸ್ಟ್ ಮಂತ್ ಅಲ್ಲಿ. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ತುಂಬಾನೇ ಸ್ಟ್ರಾಂಗ್ ಇನ್ಫ್ಲೋ ಇದೆ, ಹಾಗಾಗಿ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಉಳಿಕೆ ಕಾಣ್ತಾ ಇಲ್ಲ. ಇನ್ ಕೇಸ್ ಅಲ್ಲಿ ಏನಾದ್ರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಈ ರೀತಿ ಇನ್ಫ್ಲೋ ಬಂದಿಲ್ಲ ಅಂದ್ರೆ ಬಹುಶಃ ಮಾರ್ಕೆಟ್ ಇನ್ನೂ 15% 20% ಕೂಡ ಬೀಳುವಂತ ಚಾನ್ಸಸ್ ಇರ್ತಾ ಇತ್ತು ಈ ಸನ್ನಿವೇಶವನ್ನ ನೋಡಿದ್ರೆ, ಯಾಕಂದ್ರೆ FIS ಕಂಟಿನ್ಯೂಸ್ ಆಗಿ ತೆಗೆಯುತ್ತಿರೋದ್ರಿಂದ. ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ CG ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ನ ಸಾನಂದಲ್ಲಿ ತನ್ನ ಮೊದಲ ಔಟ್ಸೋರ್ಸ್ಡ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಫ್ಯಾಸಿಲಿಟಿಯನ್ನ ಸ್ಟಾರ್ಟ್ ಮಾಡಿದೆ. ನಿಮಗೆ ಗೊತ್ತಿರಬಹುದು, ಈ ಕಂಪನಿ ಸೆಮಿಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು. ಅದನ್ನು ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಈಗ ಫಸ್ಟ್ ಔಟ್ಸೋರ್ಸ್ಡ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ CG ಪವರ್ ಶೇರ್ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ. ನಂತರ AGI ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ನೆಕ್ಸ್ಟ್ ರಿಯಾಲಿಟಿ LLP ಅಲ್ಲಿ 60% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ, ಸುಮಾರು 30 ಕೋಟಿಗೆ. ಈ ಸುದ್ದಿಯ ಕಾರಣಕ್ಕಾಗಿ ಅಥವಾ ಈ ಅಕ್ವಿಸಿಷನ್ ನಿರ್ಧಾರದ ಕಾರಣಕ್ಕಾಗಿ AGI ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ ಬೆಲ್ ರೈಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗೆ IPO ಮೂಲಕ ಬಂದಂತ ಕಂಪನಿ. ಕಾರಣ ಕಂಪನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನು ನೋಡ್ಕೊಳ್ಳಿಕ್ಕೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಬೆಲ್ ರೈಸ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಂತ. ಈ ಸುದ್ದಿಯ ಕಾರಣಕ್ಕಾಗಿ ಬೆಲ್ ರೈಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಅಲ್ಕಾರ್ಗೋ ಲಾಜಿಸ್ಟಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕಾರ್ಗೋ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ. ಜುಲೈಯಲ್ಲಿ ಹ್ಯಾಂಡಲ್ ಮಾಡಿದಂತಹ ಕಾರ್ಗೋ ವಾಲ್ಯೂಮ್ಸ್ ಡೇಟಾ, ಬಟ್ 4% ಡೌನ್ ಇದೆ ಇಯರ್ ಆನ್ ಇಯರ್ ಕಾರ್ಗೋ ವಾಲ್ಯೂಮ್ಸ್. 4% ಅಲ್ಲ 5% ಡೌನ್ ಇದೆ. ಈ ಸುದ್ದಿಯ ಕಾರಣಕ್ಕೆ ಅಲ್ಕಾರ್ಗೋ ಲಾಜಿಸ್ಟಿಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಕೈಟೆಕ್ಸ್ ಗಾರ್ಮೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ವಾರಂಗಲ್ ಅಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದೆ. ಈ ಕಂಪನಿಯ ಸಬ್ಸಿಡಿಯರಿ ಇದು, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಿರುವಂತದ್ದು ಕೈಟೆಕ್ಸ್ ಅಪರಲ್ ಪಾರ್ಕ್ಸ್ ಲಿಮಿಟೆಡ್. ಈ ಸುದ್ದಿಯ ಕಾರಣಕ್ಕೆ ಕೈಟೆಕ್ಸ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ.
ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಡೆಹ್ರಾಡೂನಲ್ಲಿ 98 ರೂಮ್ ಇರುವಂತ ಒಂದು ಪ್ರಾಪರ್ಟಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಂದ್ರೆ 98 ರೂಮ್ ಕೆಪಾಸಿಟಿ ಅಡಿಷನ್ ಆಗ್ತಾ ಇದೆ ಕಂಪನಿಗೆ. ಈ ಸುದ್ದಿಯ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸ್ಟೀಲ್ ಕಾಸ್ಟ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು 1:5 ರೇಷಿಯೋದಲ್ಲಿ. ಅಂದ್ರೆ ₹5 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡುವಂತ ನಿರ್ಧಾರವನ್ನು ಮಾಡಿತ್ತು. ಹಾಗಾಗಿ ಇವತ್ತು ಎಕ್ಸ್ ಡೇಟ್ ಇರುತ್ತೆ. ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ 1:5 ರೇಷಿಯೋದಲ್ಲಿ. ಇನ್ ಕೇಸ್ ಯಾರ ಹತ್ರ ಏನಾದ್ರು ಇದ್ರೆ ಅಪ್ ಟು 80% ಡೌನ್ ತೋರಿಸಬಹುದು. ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತಹ ಬದಲಾವಣೆ ಅಷ್ಟೇ. ಒನ್ಸ್ ನಿಮಗೆ ಅಡಿಷನಲ್ ಶೇರ್ಗಳು ಬಂದ ಮೇಲೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ನೆಗೆಟಿವ್ ತೋರಿಸುತ್ತೆ. ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಸ್ಟಾಕ್ ಸ್ಪ್ಲಿಟ್ ಬೋನಸ್ ಆದಾಗ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ನಿಮಗೆ ಗೊತ್ತಿದೆ ನಿಮ್ಮ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ನೀವು ₹1,00,000 ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ಅದರಲ್ಲೇನು ಬದಲಾವಣೆ ಆಗೋದಿಲ್ಲ. ಬಟ್ ನಂಬರ್ ಆಫ್ ಶೇರ್ಸ್ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂಡ್ರೆ ₹1,00,000 ಅಂತಂದ್ರೆ ₹1,000 ರೇಂಜ್ ಅಲ್ಲಿ ಇದೆ ಸ್ಟಾಕ್ ಪ್ರೈಸ್. 100 ಶೇರ್ ಇದ್ರೆ ಈಗ ಸ್ಪ್ಲಿಟ್ ಆದ್ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ₹1,00,000 ಅಷ್ಟೇ ಇರುತ್ತೆ. ಆದ್ರೆ ನಂಬರ್ ಆಫ್ ಶೇರ್ಸ್ 500 ಆಗುತ್ತೆ. 100 ಇದ್ದದ್ದು 500 ಆಗುತ್ತೆ. ಆ ರೀತಿಯ ಬದಲಾವಣೆಗಳಾಗುತ್ತೆ ಅಷ್ಟೇ. ಇನ್ ಕೇಸ್ ಯಾರ ಹತ್ರ ಇದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿ ಭಯಪಡಬೇಡಿ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗ್ತಿದೆ ಅಷ್ಟೇ ಬೋನಸ್ ಸ್ಪ್ಲಿಟ್ ನ ಕಾರಣಕ್ಕೆ. ನಂತರ ಎಕ್ಸಾವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ರೆಪ್ಲಿಟ್ ಜೊತೆ ಏಜೆಂಟಿಕ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕಾಗಿ ಎಕ್ಸಾವೇರ್ ಟೆಕ್ನಾಲಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿ ಕಾರಣಕ್ಕೆ ಅಂತ. ನೆಕ್ಸ್ಟ್ ಇವತ್ತು ಕ್ಲೋಸ್ ಆಗ್ತಿರುವಂತಹ IPO ವಿಕ್ರನ್ ಇಂಜಿನಿಯರಿಂಗ್ ನೋಡಬಹುದು 29th August 2025 ಇವತ್ತೇ ಲಾಸ್ಟ್. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ಪ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ₹12 ಇದೆ. ಶೇರ್ ಪ್ರೈಸ್ 97 ಇದೆ. ಅಂದ್ರೆ ₹109 ಗೆ ಎಷ್ಟಾಗೋ ಲಕ್ಷಣ ಇದೆ ಆಸ್ ಆಫ್ ನೌ. 12.37% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು. ನಂತರ ಅನ್ಲೋನ್ ಹೆಲ್ತ್ ಕೇರ್ ಕೂಡ ಇವತ್ತು ಕ್ಲೋಸ್ ಆಗ್ತಿದೆ. ಇದು ಕೂಡ ನೋಡಬಹುದು 29 August. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹5 ಇದೆ. ಐಶ್ಯ ಪ್ರೈಸ್ ಬಂದು 96 ಎಷ್ಟಾಗೋ ಲಕ್ಷಣವನ್ನು ಆಸ್ ಆಫ್ ನೌ ತೋರಿಸ್ತಿದೆ. ನಿಯರ್ಲಿ 5.5% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ. ಇತ್ತೀಚಿನ ಎಲ್ಲ IPOಗಳು ಅಂತ ದೊಡ್ಡ ಮಟ್ಟದ GMP ಅನ್ನ ಹೊಂದಿಲ್ಲ. ಇವು ಕೂಡ ಅಷ್ಟೇ ಅಂತ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಸ್ಟಡಿ ಮಾಡಬಹುದು ಅಪ್ಲೈ ಮಾಡೋದಕ್ಕೆ ಮುಂಚೆ. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 47 ಪಾಯಿಂಟ್ಸ್ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕೈ ನೆಗೆಟಿವ್ ಇದೆ, ಕೋಸ್ಪಿ ನೆಗೆಟಿವ್ ಇದೆ. ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಕೂಡ ಪಾಸಿಟಿವ್ ಇದೆ. ಜಕಾರ್ತಾ ಕಾಂಪೋಸಿಟ್ ಪಾಸಿಟಿವ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿಕೈ ಹಾಗೂ ಕೋಸ್ಪಿ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಓಪನಿಂಗ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಓಪನ್ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ 67.48 ಇದೆ. 0.73% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು. ಗೋಲ್ಡ್ ಅಲ್ಲಿ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ. ಡಾಲರ್ ಇಂಡೆಕ್ಸ್ 97.99 ಬಂದಿದೆ ನೋಡಬಹುದು. USD/INR ಸ್ವಲ್ಪ ಸ್ಟ್ರಾಂಗ್ ಆಗಿದೆ 0.08% ನಮ್ಮ ರೂಪಿ. ಸದ್ಯದ ಮಟ್ಟಿಗೆ ಗ್ಯಾಪ್ ಅಪ್ ಓಪನಿಂಗ್ ಇಂಡಿಕೇಶನ್ ಇದೆ. ಬಟ್ ನೋಡೋಣ ಎಷ್ಟು ಮಟ್ಟಿಗೆ ಓಪನ್ ಆಗುತ್ತೆ. ಜೊತೆಗೆ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಇಂಪಾರ್ಟೆಂಟ್. ಗ್ಯಾಪ್ ಅಪ್ ಅಲ್ಲಿ ಆಗುತ್ತಾ ಡೌನ್ ಅಲ್ಲಿ ಆಗುತ್ತಾ ಅನ್ನೋದಕ್ಕಿಂತ ಕ್ಲೋಸಿಂಗ್ ಪಾಸಿಟಿವ್ ಇದೆಯಾ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಗಳ ಕಡೆಯಿಂದ ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅರೌಂಡ್ 34 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ನೋಡೋಣ ಯಾವ ರೀತಿ ಇರುತ್ತೆ ಕ್ಲೋಸಿಂಗ್ ಹಾಗೂ ಓಪನಿಂಗ್ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.